ಏನು ಹೋಗ, ಆಮೇಲೆ ಬರೋ. ಹೊಸಬಳು ಬಂದ್ಬಿಟ್ರೆ ಸಾಕು. ಸರಿ ಬಿಡಿ, ಯು ಆರ್ ಅ ಜೀನಿಯಸ್. ಕಮ್. ಅರೆ, ಇವಳು ಯಾವಾಗ ಬಂದ್ಲು? ಜಸ್ಟ್ ಸಿಟ್ ಫಾರ್ ಅ ವೈಲ್. ಏನೋ ಆ ಭಾರತಿನ ಯಾರು ಕೆಲಸ ಮಾಡಕ್ ಬಿಟ್ಟಿದ್ದು? ಸರ್, ನಾವ್ ಹೇಳಕ್ ಬಂದ ನೀವು ತಾನೇ ಓಡಿಸಿದ್ದು. ಸರಿ, ಕಳ್ಸೋಣ ಒಳಗೆ. ಸರಿ. ಭಾರತಿ ಮೇಡಮ್, ಬಾಸ್ ಕರಿತಾ ಇದ್ದಾರೆ. ಸ್ವಲ್ಪ ಬಿಸಿ ಇದೀನಿ, ಆಮೇಲೆ ಬರ್ತೀನಿ ಅಂತ ಹೇಳು. ಒಳ್ಳೆ ಗ್ರಾಚಾರ ಆಗೋಯ್ತಲ್ಲ ನನಗೆ. ಎಲ್ಲ ಅವಳು ಸ್ವಲ್ಪ ಬಿಸಿ ಇದಾರಂತೆ, ಆಮೇಲೆ ಬರ್ತಾರಂತೆ ಸರ್. ಏನೋ ಬಿಸಿ? ಕರಿಯ ಅವಳನ್ನ. ಗುಡ್ ಮಾರ್ನಿಂಗ್ ಸರ್. ನಿನ್ನ ಮತ್ತೆ ಕೆಲ್ಸಕ್ಕೆ ಯಾರು ಸೇರಿಸಿದ್ದು? ನನ್ನನ್ನು ಯಾರು ಸೇರಿಸ್ಬೇಕು? ಈ ಆಫೀಸ್ ನಮ್ದಲ್ವಾ? ಏನು ನಮ್ಮ ಆಫೀಸಾ? ಏನ್ ತಮಾಷೆ ಮಾಡ್ತೀಯಾ? ಬಿ ಸೀರಿಯಸ್. ನೀವೆಷ್ಟು ಸೀರಿಯಸ್ ಆಗಿದ್ದೀರೋ ನಾನು ಅಷ್ಟೇ ಸೀರಿಯಸ್ ಆಗಿದ್ದೀನಿ. ನಿಮ್ಗೊಂದು ಸೀರಿಯಸ್ ಆಗಿರೋ ವಿಷಯ ತಂದಿದ್ದೀನಿ, ಕೇಳ್ತೀರಾ? ಏಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ಅದೇನ್ ಸೀರಿಯಸ್ ವಿಷಯ ಹೇಳು, ನಂಗೆ ಟೈಮ್ ಆಯ್ತು. ಇವಳು ಮುಂದೆ ಹೇಳಿದ್ರೆ ಪರವಾಗಿಲ್ವಾ? ಅದೇನ್ ಹೇಳು. ನಾನ್ ಹೇಳೋದು ಸೀರಿಯಸ್ಸೇ ಅಲ್ಲ, ಒಂದ್ ಗುಡ್ ನ್ಯೂಸ್. ಮಿಸ್ಟರ್ ಅರವಿಂದ್, ನೀವು ಅಪ್ಪ ಆಗ್ತಿದ್ದೀರಾ, ಅಪ್ಪ ಆಗ್ತಿದ್ದೀರಾ, ಅಪ್ಪ ಆಗ್ತಿದ್ದೀರಾ, ಅಪ್ಪ ಆಗ್ತಿದ್ದೀರಾ. ವಾಟ್ ಆರ್ ಯು ಟಾಕಿಂಗ್? ಮಿಸ್ಟರ್ ಅರವಿಂದ್, ಗೆಸ್ಟ್ ಹೌಸ್ ನಲ್ಲಿ ನೀವ್ ನನ್ಗೇನ್ ಮಾಡಿದ್ರಿ ಗೊತ್ತಾ? ರೋಸಿ, ಸ್ವಲ್ಪ ಹೊತ್ತು ಹೊರಗಿರ್ತೀರಾ? ಮಿಸ್ಟರ್ ಅರವಿಂದ್, ನಾನು ಕೂತ್ಕೊಳ್ಬೋದಾ? ಇದರಲ್ಲಿ ಬ್ಲಡ್ ರಿಪೋರ್ಟ್, DNA ರಿಪೋರ್ಟ್, ನನ್ನ ಹೊಟ್ಟೆನಲ್ಲಿ ಹುಟ್ಟೋ ಮಗುಗೆ ನೀವೇ ತಂದೆ ಅನ್ನೋದಕ್ಕೂ ಎಲ್ಲ ಆಧಾರನೂ ಇದೆ. ನಿಮ್ಗೇನಾದ್ರೂ ಅನುಮಾನ ಇದ್ರೆ ಮತ್ತೆ ಚೆಕಪ್ ಮಾಡಿಸ್ಬೋದು. ಐ ಆಮ್ ರೆಡಿ ಫಾರ್ ಎನಿಥಿಂಗ್. ಹಲೋ ಅರವಿಂದ, ಇನ್ನು ಏನು ಮಾಡ್ತಾ ಇದೀಯಾ? ಯಾಕೋ ಇನ್ನೂ ಹೊರಟಿಲ್ವಾ? ಲೇಟ್ ಆಯ್ತಲ್ವಾ? ಪಾಪ ಅವ್ರ ಮನೇಲೆಲ್ಲ ಕಾಯ್ತಿರ್ತಾರೆ ನಮ್ಗೋಸ್ಕರ. ಯಾರು ಫೋನ್ನಲ್ಲಿ? ನನ್ನ ತಾಯಿ. ಏನಂತೆ? ಹೆಣ್ಣು ನೋಡಕ್ಕೆ ಕರಿತಾ ಇದಾರೆ. ಏನು? ಹೆಣ್ಣು ನೋಡಕ್ಕ? ಫಸ್ಟ್ ನೈಟೇ ಆಗೋಯ್ತು, ಬರಕ್ಕಾಗಲ್ಲ ಅಂತ ಹೇಳು. ಅಮ್ಮ, ಆಫೀಸಲ್ಲಿ ತುಂಬಾ ಅರ್ಜೆಂಟ್ ಕೆಲಸ ಇದೆ, ನಂಗೆ ಬರಕ್ಕಾಗಲ್ಲ. ಬರಕ್ಕಾಗಲ್ವಾ? ಯಾಕೋ? ಸರಿ ಸರಿ ಬಿಡು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಓಕೆ, ಬಾಯ್. ಅದೇಂಗೋ ಒಂದೇ ರೇಡಿಯಲ್ಲಿ ಅಷ್ಟು ಪರ್ಫೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟೆ. ಇವಾಗ ನಾನು ಏನ್ ಮಾಡ್ಬೇಕು? ಇವಾಗ ನೀನ್ ಕೇಳಿದ್ ಕರೆಕ್ಟ್. ಮಿಸ್ಟರ್ ಅರವಿಂದ್, ನನಗೀಗ ಒಳ್ಳೆ ಮೂಡಿದೆ. ಬನ್ನಿ, ಗೆಸ್ಟ್ ಹೌಸ್ ಹೋಗೋಣ. ಪ್ಲೀಸ್ ಕಮ್. ಏನ್ ಅರವಿಂದ್ ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ಬನ್ನಿ, ಟೈಮ್ ಆದ್ರೆ ನನಗೆ ಮೂಡ್ ಹೊರಟೋಗುತ್ತೆ. ಪ್ಲೀಸ್. ಏಯ್ ಬಾರೋ, ನನಗೆ ಮೂಡ್ ಹೋದ್ರೆ ಕಷ್ಟ ಆಗುತ್ತೆ. ಓಹೋ, ಎಂಟಿ ಅಲ್ವಾ ನೀನು? ಹೊರಗಡೆ ಯಾರಾದ್ರೂ ನೋಡಿದ್ರೆ ಅವಮಾನ ಆಗುತ್ತೆ ಅಂತನಾ? ಸರಿ, ಕೈ ಬಿಡ್ತೀನಿ, ಬಾ. ಏನಿದ್ರು ಹಾಗೆ ನೋಡ್ತಾ ಇದ್ದೀರಾ? ನಿಮ್ ಕೆಲಸ ನೋಡ್ಕೊಳ್ಳಿ. ಏನೇ ಹಾಗೆ ನೋಡ್ತಾ ಇದ್ಯಾ? ನಿನ್ ಕೆಲಸ ನೀನ್ ನೋಡು. ಈ ಆಫೀಸ್ಗೆ ಇನ್ಮೇಲಿಂದ ನಾನೇ ಯಜಮಾನಿ. ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ ಸುಮಾ? ಅವ್ನು ಹೋಗ್ಲಿ, ನಾನ್ ನಿನ್ ಮದುವೆ ಆಗ್ತೀನಿ. ಬಾಯ್ ಮುಚ್ಕೊಂಡು ಹೋಗ್ತೀಯಾ? ಏನ್ ಕಾಲನಪ್ಪ ಇದು? ಒಬ್ಬ ಹುಡುಗ ಸ್ಮಾರ್ಟ್ ಆಗಿ, ಲುಕ್ ಆಗಿ, ಪರ್ಸನಾಲಿಟಿ ಆಗಿದ್ಬಿಟ್ರೆ ಸಾಕು. ಅವನು ಕುಡುಕನಾಗ್ಲಿ, ಕಳ್ಳನಾಗ್ಲಿ, ಸುಳ್ಳನಾಗ್ಲಿ, ಬೀದಿ ಕಾಮನಾಗಿರ್ಲಿ, ಅವನು ಹಿಂದೆ ಹೋಗಿ ಅವನು ಮಾತಿ ಮರಳಾಗಿ ತಮ್ಮ ಜೀವನನೇ ಹಾಳು ಮಾಡ್ಕೋತಾರೆ. ಒಂದ್ ಹುಡುಗಿಗೆ ಲೈಫ್ ಕೊಡೋಣ ಅಂತ ನಮ್ಮಂತವ್ರು ಕಾಯ್ತಾ ಇದ್ರೆ ಅವಳು ಸೆಕೆಂಡ್ ಹ್ಯಾಂಡ್ ಹುಡುಗಿ ಆಗಿದ್ರು ಪರವಾಗಿಲ್ಲ. ಆದ್ರೆ ನಮ್ಮಂತವ್ರನ್ನ ಯಾರು ನೋಡಲ್ವಲ್ಲ, ಯಾಕೆ ಅಂತ. ಏನ್ ಅರವಿಂದ್, ಏನಾಯ್ತು? ಪ್ಲೀಸ್ ಕಮ್ ಇನ್ ಸೈಡ್.
ಪ್ಲೇಯರ್ ಎಲ್ಲ ಇಟ್ಟಿದ್ಯಾ? ಏನಾದ್ರೂ BF CD ಇದೆಯಾ? ಫಾರಿನ್ದಾದ್ರೂ ಪರವಾಗಿಲ್ಲ, ಇಂಡಿಯಾದಾದ್ರೂ ಪರವಾಗಿಲ್ಲ. ಸಿಡಿನಾ? ಹಾಗಾದ್ರೆ ಟಿವಿ VCD ಇಲ್ಲ ಯಾಕೆ ಗೆಸ್ಟ್ ಹೌಸ್ ನಲ್ಲಿ? ಇದೇನಪ್ಪ? ಅದೇನಲ್ಲ, ದೇವ್ರ ಪಿಕ್ಚರು. ದೇವರ ಪಿಕ್ಚರ್ ಹಾಕು ನೋಡೋಣ. ನೋಡ್ದ್ಯಾ? ಬಾ ಹೋಗೋಣ. ತುಂಬಾನೇ ಆಶ್ಚರ್ಯವಾಗಿದೆಯಲ್ಲ. ಆದ್ರೆ ನಿನ್ ಮೇಲೆ ಅನುಮಾನನೂ ಇದೆ. ಗೆಸ್ಟ್ ಹೌಸ್ ನಲ್ಲಿ ಟಿವಿ VCD, ಅದು ದೇವರ ಪಿಕ್ಚರ್. ಎಲ್ಲಿ ರಿಮೋಟ್ ಕೊಡು. ಇದೇನಾ ದೇವ್ರ ಪಿಕ್ಚರ್? ಅರವಿಂದ್, ಬನ್ನಿ ಪ್ಲೀಸ್, ಬನ್ನಿ ಬನ್ನಿ ಅರವಿಂದ್ ಪ್ಲೀಸ್. ಅರವಿಂದ್, ನಾನೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ನಿನ್ನನ್ನು ಆಗ್ಲೇ ಕ್ಷಮಿಸ್ಬಿಟ್ಟೆ. ನನಗೆ ನಿನ್ ಮೇಲೆ ಯಾವ ಕೋಪನೂ ಇಲ್ಲ. ನಿಜವಾಗ್ಲೂ? ಪ್ರಾಮಿಸ್. ಅರವಿಂದ್, ಆ ದಿವಸ ತುಂಬಾ ಆನಂದವಾಗಿತ್ತು. ಐ ರಿಯಲಿ ಎಂಜಾಯ್ಡ್ ಇಟ್. ಇವತ್ತೇನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ತೀರಾ? ಥ್ಯಾಂಕ್ ಯು ಭಾರತಿ, ಥ್ಯಾಂಕ್ ಯು ವೆರಿ ಮಚ್. ನೀನು ಹೇಗೆ ಇಷ್ಟಪಡ್ತೀಯೋ ಹಾಗೆ ನಾನು ಮಾಡ್ತೀನಿ. ಏನು ಕರೆದ ತಕ್ಷಣ ಬಂದ್ಬಿಡೋದಾ? ಹೇಳೋ. ಹೆದರ್ಕೊಂಡ್ಯಾ? ಸುಮ್ನೆ ತಮಾಷೆ ಮಾಡ್ದೆ. ನಿನ್ನ ಕೋಪ ಬರುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ದೆ. ಸಾರಿ ಅರವಿಂದ್, ನಾನು ಸುಮ್ನೆ ಆಟ ಆಡ್ದೆ. ಪ್ಲೀಸ್, ಐ ಆಮ್ ರಿಯಲಿ ಸಾರಿ ಅರವಿಂದ್. ನನ್ನ ಮೇಲೆ ಕೋಪ ಇಲ್ಲ ತಾನೆ? ಪ್ಲೀಸ್ ಟೆಲ್ ಮೀ. ಇಲ್ಲಾಂದ್ರೆ ನನ್ ಕಳು ಬಂದ್ಬಿಡುತ್ತೆ. ಇಲ್ಲ ನೋ ಅರವಿಂದ್, ನನ್ನ ಮೇಲೆ ನಿಮಗೆ ಕೋಪ ಇದೆ, ನನಗೆ ಗೊತ್ತು. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಪ್ರಾಮಿಸ್, ನಂಗೆ ನಿನ್ ಮೇಲೆ ಯಾವ ಕೋಪನೂ ಇಲ್ಲ. ಇನ್ಫ್ಯಾಕ್ಟ್ ನಂಗೆ ಗೊತ್ತು ನೀನ್ ತಮಾಷೆ ಮಾಡ್ತಿದ್ಯಾ ಅಂತ. ಥ್ಯಾಂಕ್ ಯು ಅರವಿಂದ್. ಐ ಆಮ್ ರಿಯಲಿ ಗ್ಲಾಡ್. ತುಂಬಾ ಸಂತೋಷವಾಗಿದ್ದೀನಿ. ಪ್ಲೀಸ್ ಡೂ ಸಮಥಿಂಗ್. ಓಕೆ. ಹೇಳೋ, ಏನಿನ್ನು ನೋಡ್ತಾ ಇದೀಯಾ? ಹುಡುಗಿರಂದ್ರೆ ಅಷ್ಟು ಈಸಿನಾ? ಎದ್ದು ಬಾತ್ರೂಮ್ಗೆ ಹೋಗ್ಬಿಡ್ ಬಾ. ಏನೋ ಇದು? ಇದನ್ನ ಇಟ್ಕೊಂಡು ಹುಡುಗಿರ್ನ ಹೇಗ್ ಬೇಕಾದ್ರೆ ಆಟ ಆಡಿಸ್ಬೋದು ಅನ್ಕೊಂಡಿದ್ದೀರಾ? ಪಾಪ್ಯುಲೇಷನ್ ಕಂಟ್ರೋಲ್ಗೆ ಸರ್ಕಾರ ಕಂಡು ಹಿಡಿದಿರೋ ಒಂದು ವಸ್ತುನ ಇಟ್ಕೊಂಡು ಹುಡುಗಿರ್ನ ಏನೆಲ್ಲ ಆಟ ಆಡಿಸ್ತೀರಾ? ಜಸ್ಟ್ ವೇಟ್, ನಾನ್ ಯಾರು ಅಂತ ತೋರಿಸ್ತೀನಿ.